ದೇವೇಗೌಡರು BSYಗೆ ಅವಾಚ್ಯ ಶಬ್ದದಿಂದ ಬೈದಿದ್ರು. ಈಗ ಅವ್ರ ಜೊತೆನೇ ಬಂದು ಮತ ಕೇಳ್ತಾರೆ. ಇವ್ರಿಗೇನು ನೈತಿಕತೆ ಇದೆ ಅಂತ ತುಮಕೂರಿನಲ್ಲಿ HD ದೇವೇಗೌಡರ ವಿರುದ್ಧ KN ರಾಜಣ್ಣ ವಾಗ್ದಾಳಿ ನಡೆಸಿದ್ದಾರೆ. ದೇವೇಗೌಡರು ಯಾರಿಗೆ ಬೈದಿದ್ರೋ ಅವ್ರ ಜೊತೆನೇ ಹೇಗೆ ಬಂದು ಈಗ ಮತ ಕೇಳ್ತಾರೆ ಅನ್ನೋ ಪ್ರಶ್ನೆ KN ರಾಜಣ್ಣ ಎತ್ತಿರೋದು. ಅವಾಚ್ಯ ಶಬ್ದಗಳನ್ನ ಬಳಸಿದ್ದಕ್ಕೆ ನನ್ನ ಹತ್ತಿರ ದಾಖಲೆಗಳಿದೆ ಅಂತ ಕೂಡ ಹೇಳಿದ್ದಾರೆ. ಹೊರಗಡೆಯವರು ಸೋಲೋದು ಗ್ಯಾರಂಟಿ, ಅವರು ಇಲ್ಲಿ ಗೆಲುವು ಸಾಧಿಸೋ ಪ್ರಶ್ನೆನೇ ಇಲ್ಲ ಅಂತ ತುಮಕೂರಿನಲ್ಲಿ ಸಹಕಾರ ಸಚಿವ KN ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿಲ್ವೇನ್ರಿ, ಇದೇ ದೇವೇಗೌಡ್ರೆ, ಇದೇ ಯಡಿಯೂರಪ್ಪನವ್ರಿಗೆ ಜ್ಞಾಪಕ ಇದೆಯಾ ನಿಮ್ಗೆಲ್ಲ? ಐತಾ ಇಲ್ವೋ? ಐತಲ್ವೇನ್ರಿ? ನನ್ನ ಹತ್ರ ದಾಖಲೆ ಇದೆ. ಬೈದ ಮೇಲೆ ಅವ್ರ ಜೊತೆ ಹೆಂಗಪ್ಪ ಬಂದು ಇವ್ರಿಗೆ ಒಟ್ಟು ಕೇಳ್ತಾರೆ? ಇವ್ರಿಗೆ ಏನಪ್ಪ ನೈತಿಕತೆ ಇದೆ ಮಾತಾಡೋರಿಗೆ? ನೋಡ್ರಿ, ಹೊರಗಡೆ ಸೋಲೋದು ಗ್ಯಾರಂಟಿ, ಅದ್ರ ಬಗ್ಗೆ ಪ್ರಶ್ನೆ ಮಾಡೋದೇ ಬೇಡ. ಇಲ್ಲ, ಅವ್ರಿಗೇನೋ ಆರೋಗ್ಯ ಸರಿ ಇಲ್ಲ. ನೋಡಿ, ನಾವು ನಿಜವಾದ ರೈತರು, ನಾವು ಎಂತ ಊರಿ ಕಟ್ಕೊಂಡ್ಬಂದಿದ್ದೀವಿ ಇವತ್ತು. ರೈತರ ಮಕ್ಕಳು, ಮಣ್ಣಿನ ಮಕ್ಕಳು ಯಾವ್ದಾದ್ರು ಬಂದು ಏರ್ ಕಂಡೀಷನ್ ಗಾಡಿಯಲ್ಲಿ ಬಂದು, ನಾವು ಬಿಸಿಲಲ್ಲಿ ಎತ್ತಿನ ಗಾಡಿ ಜೊತೆಲಿ ಬಂದಿದ್ದೀವಿ. ನಿಮ್ಗೆಲ್ಲ ಗೊತ್ತಿಲ್ವೇನ್ರಿ? ನೋಡಿ, ಚುನಾವಣೆಗಳು ಹತ್ರ ಬಂತು ಅಂದ್ರೆ ರಾಜಕೀಯ ನಾಯಕರ ಹೇಳಿಕೆಗಳು ಹೇಗಿರುತ್ತೆ, ಅವರ ನಾಲ್ಗೆ ಅವರ ಹಿಡಿತದಲ್ಲಿರೋದಿಲ್ಲ. KN ರಾಜಣ್ಣ ಇಂಥದ್ದೊಂದು ಹೇಳಿಕೆ ಕೊಟ್ಟು ವಿವಾದಕ್ಕೆ ಕಾರಣ ಆಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.